ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ. 40 ರುಪೀಸ್ ಅಂತ, 80 ರುಪೀಸ್ ಇರೋದು 40 ರುಪೀಸು. ಬರೀ ಇವು ಮಾತ್ರ, ಇನ್ನು ಮಿಕ್ಕಿದೆಲ್ಲ ರೇಟ್ ಜಾಸ್ತಿ. ಈ ಚಿಪ್ಸ್ ಬಂದು 50% ಆಫರ್, ಅಂದರೆ 50 ರುಪೀಸ್ ಇದ್ದರೆ 25 ರುಪೀಸ್. ಇನ್ನು ಮಿಕ್ಕಿದೆಲ್ಲ ಕಾಸ್ಟ್ಲಿನೇ. ನೋಡುವ, ನನಗೊಂದು ಶಾಂಪು ಬಾಕಿ ಬೇಕಿತ್ತು, ತೆಗೆದುಕೊಳ್ಳೋಣ. ಈ ತುಪ್ಪ ಚೆನ್ನಾಗಿದೆ, ತುಂಬ ಇಷ್ಟ ನನಗೆ, ತುಂಬ $1199. ದೀಪಾವಳಿಗೆ ಆಫರ್ ಕೊಟ್ಟಿದ್ರು, 900 ರುಪೀಸ್. ಇಲ್ಲಿ ಪ್ರತಿಯೊಂದು ಒಂದೇ ಥರ ಸಿಗುತ್ತೆ, ಆರಾಮಾಗಿ ತೆಗೆದುಕೊಂಡು ಹೋಗ್ಬಿಡ್ಬೋದು. ಶಾಂಪು ಬಾಟಲ್ ಬೇಕಿತ್ತು. ಇದೆಲ್ಲ ಬೇಕಿತ್ತು. ಫಿಂಗರ್ ಚಿಪ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಇದು ಫ್ರೆಂಚ್ ಫ್ರೈಸ್ ಅಂತ ತಗೊಂಡೆ. ಹಾಟ್ ಬಾಕ್ಸ್ ನೋಡಿ, $800. ನನಗೆ ತುಂಬ ಇಷ್ಟ ಆಯಿತು. ಇದು ಏರ್ ಫೈಯರು 2500, ವಿತೌಟ್ ಆಯಿಲ್ ಕುಕ್ ಮಾಡೋದು, ವಡೆ ಆ ಥರದ್ದು. ಫ್ರೆಂಚ್ ಫ್ರೈಸು ಇಲ್ಲೊಂದಿದೆ. $3299. ಪರವಾಗಿಲ್ಲ, ತೆಗೆದುಕೊಳ್ಬೋದು, ಕಮ್ಮಿ ಕಾಸ್ಟ್. ಈ ಥರ ಕುಕ್ ಮಾಡೋದು. ಗೈಸ್, ನಮ್ಮ ಗಾಡಿಯಲ್ಲಿ ಬ್ರೇಕ್ಗಳಿಲ್ಲ, ಪೆಟ್ರೋಲ್ ಇಲ್ಲ, ಅದು ಹೆಂಗೆ ಓಡಿಸ್ಕೊಂಡ್ಬಂದು ಫಿಂಗರ್ಸ್ ಎಲ್ಲ ಆ ಬ್ರೇಕ್ಗಳಿಲ್ಲ, ಅದು ಪ್ರೆಸ್ ಮಾಡಿ ಮಾಡಿ ಕೈಯೆಲ್ಲ ಹೋಯ್ತು. ದೇವಸ್ಥಾನದಿಂದ ಬಂದು ಅನ್ನಕ್ಕೆ ಇದು ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲರೂ ಪುಡಿ ಉಪ್ಪು ಯೂಸ್ ಮಾಡ್ತಾರೆ. ಸಪೋಸ್ ಇದು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಲ್ಲುಪ್ಪು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಪುಡಿ ಉಪ್ಪಿಗಿನ್ನ ಕಲ್ಲುಪ್ಪು, ಅದಕ್ಕಿಂತ ಇದು ಬೆಟ್ರು. ಕಾಸ್ಟ್ನೇ, ರೇಟ್ ಜಾಸ್ತಿನೇ. ಆರೋಗ್ಯ ಬೇಕು ಅಂದರೆ ಹಣದ ಮುಖ ನೋಡೋಕ್ಕಾಗೋದಿಲ್ಲ. ಸ್ವಲ್ಪ ಜನ ಹೇಳಿದ್ರು ನನಗೆ, ನಮ್ಮ ಸಂಬಂಧಿಕರಲ್ಲೇ ಒಬ್ಬರು ಒಂದು ಸ್ವಲ್ಪ ಜನ ಅವ್ರ ಕುಟುಂಬ ನಮ್ಮನ್ನು ಸಾಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರಂತೆ. ಹೌದು, ನಮ್ಮನ್ನು ಸಾಕ್ತಾ ಇರೋದು ಅವರೇ. ನೀವು ತಲೆಗೆ ಹಾಕ್ಕೊಳ್ಬೇಡಿ, ನಿಜಾನೇ. ಅವರು ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಷ್ಟು ನಾವು ಬೆಳೀತಾ ಇದ್ದೀವಿ. ನಮಗೆ ನೆಗೆಟಿವ್ ಮಾಡಿದಷ್ಟು ನಮ್ಗೆ ಒಳ್ಳೆಯದೇ ಆಗುತ್ತೆ. ನಾವು ತಲೆಗೆ ಹಾಕ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ, ನೀವೂ ಹಾಕ್ಕೊಳ್ಬೇಡಿ. ಅವರಿರೋದೇ ಹಂಗೆ, ಹುಟ್ಟಿದಾಗಿಂದ ಅವ್ರು ಹಂಗೇ ಇರೋದು. ನಮಗಿಂತ ಇಲ್ಲ ಅಂತ ಹೇಳ್ಕೊಂಡು ತಿರುಗೋದು ಜಾಸ್ತಿ. ಹೌದು, ನಮ್ಮನ್ನು ಸಾಕ್ತಾ ಇರೋದು ಆ ಪರಮಾತ್ಮರೇ. ಅವರಿಲ್ಲ ಅಂದಿದ್ರೆ ನಾವು ಎಲ್ಲೋ ಹೋಗ್ಬಿಡ್ತಾ ಇದ್ವಿ. ಏನು ಹೇಳಬೇಕು ಇಂಥ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ಕೆಟ್ಟದ್ದು ಮಾಡಿದ್ರು, ನೀವು ಮಾಡಿದಷ್ಟು ನಾವು ಚೆನ್ನಾಗೇ ಆಗ್ತಾ ಇದ್ದೀವಿ. ನಾವು ಇನ್ನೂ ಬೆಳೀತಾನೇ ಇದ್ದೀವಿ. ನಾನೇ ಹೇಳ್ತೀನಿ, ಹೌದು, ಅವರೇ ನಮ್ಮನ್ನು ಸಾಕ್ತಾ ಇರೋದು, ಸರಿನಾ?
ಅವ್ರು ನಾನೇ ಒಂದು ಮೈಕ್ ಎತ್ಕೊಂಡು ಹೇಳ್ಕೊಂಬರ್ತೀನಿ. ನನಗೆ ಮೈಕ್ ಕೊಟ್ಟರೆ ನಾನೇ ಹೇಳ್ಕೊಂಬರ್ತೀನಿ. ಊರೂ ಬೀದಿ ಬೀದಿನೂ ಹೇಳ್ಕೊಂಬರ್ತೀನಿ. ನಮ್ಮನ್ನು ಸಾಕ್ತಾ ಇರೋದು ಅವರೇ ನನಗದು ತಲೆಗೆ ಹತ್ತುತ್ತಾ ಇಲ್ಲ. ಅವರೇ ನಮ್ಮನ್ನು ಸಾಕ್ತಾ ಇರೋದು ಅವರೇ. ಅವರು ಮಕ್ಕಳೆಲ್ಲ ಹಂಗೇನಂತೆ ಹೇಳ್ಕೊಂಡು ತಿರುಗ್ತಾ ಇದ್ದಾರಂತೆ. ನಿಮಗೆಲ್ಲ ಗೊತ್ತು ತಾನೇ ಯಾರು ಹೆಂಗಿದ್ದಾರೆ, ಏನು ಎತ್ತ ಅಂತ. ನೀವು ತಲೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ನಾನೇ ತಲೆಗೆ ಹಾಕ್ಕೊಳ್ಳಲ್ಲ. ಅವ್ರು ಹೇಳ್ದಷ್ಟು, ಅವ್ರು ಮಾಡಿದಷ್ಟು ನಾನು ಚೆನ್ನಾಗಿ ಆಗ್ತಾಯಿದ್ದೀನಿ, ನಾನು ಚೆನ್ನಾಗಿ ಆಗಿದ್ದೀನಿ, ನಾನು ಸೂಪರ್ ಡೂಪರ್ ಆಗಿದ್ದೀನಿ, ಇನ್ನೂ ಬೆಳಿತೀನಿ. ನೀವು ಅದನ್ನು ತಂದು ನನ್ನ ಕಿವಿಗೆ ಹಾಕ್ತಾ ಇದ್ದರೆ ನನಗೆ ಅವ್ರ ಮೇಲೆ ಹೋಗಿ ಇಳಿಬೇಕು ಜಗಳಕ್ಕೆ ಅನಿಸುತ್ತೆ. ಅದನ್ನು ಬಿಟ್ಬಿಟ್ಟಿದ್ದೀನಿ. ಇವಾಗ ಅವ್ರು ಹೇಳ್ದಷ್ಟು ನನಗೆ ಒಳ್ಳೆಯದು ಎಲ್ಲ ಆಗ್ತಾ ಇದೆ ಅಲ್ವಾ, ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನಾನೇ ಹೇಳ್ತೀನಿ ಎಲ್ರಿಗೂ, ನನ್ನ ನೆಗೆಟಿವ್ ಮಾಡಿರಿ ಅಂತ. ನಿಜ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬೇರೆಯವರು ನಮ್ಗೆ ನೆಗೆಟಿವ್ ಮಾಡಿದಷ್ಟು ನಾವು ಚೆನ್ನಾಗಿರ್ತೀವಿ. ಅವರು ಕೆಟ್ಟದ್ದು ಮಾಡ್ತಾರೆ ಅಂದ್ಬಿಟ್ಟು ನಾವು ಜಗಳಕ್ಕೆ ಹೋಗೋದು, ಗಲಾಟೆಗಳಿಗೆ ಹೋಗೋದು, ಅದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಶಾಂತವಾಗಿದ್ದು ನೋಡಿ. ನಾವು ಯಾವ ಎತ್ತರಕ್ಕೆ ಬೆಳೆದಿರ್ತೀವಿ ಅಂತ. ನೀವು ಅವರ ಜೊತೆ ಜಗಳಕ್ಕೆ ಗಲಾಟೆಗೆ ಹೋದಷ್ಟು ನೀವೇ ಅಧ್ವಾನ ಆಗೋದು. ಹೌದು, ನಾನು ಬೆಳೀತಾ ಇರೋದು ಅವ್ರಿಂದಲೇ, ತಿಂತಾ ಇರೋದು ಅವರಿಂದಲೇ. ಇನ್ನೂ ಏನಾದರೂ ಗೊತ್ತಾದರೆ ಹೇಳಿ, ನಾನೇ ಬೇಕಾದರೆ ಅವ್ರ ಹೆಸರು ಅನೌನ್ಸ್ ಮಾಡಿ ಹೇಳ್ತೀನಿ. ಅವ್ರ ಮಕ್ಕಳ ಹೆಸರು, ಅವ್ರ ಹೆಸರು ಎಲ್ಲ ಅನೌನ್ಸ್ ಮಾಡಿ ಹೇಳ್ತೀನಿ. ಸರಿನಾ? ಶಾಂತಿನಾ? ಓಕೆ. ಇನ್ನೂ ಏನೇನೋ ಹೇಳಿದ್ದಾರೆ. ನಾನು ಕಿವಿಗೆ ಈ ಕಡೆ ಹಾಕಿದ್ರೆ ಈ ಕಡೆ ಬಿಡ್ತೀನಿ. ನನಗೆ ಇವಾಗ ಈ ಕಡೆ ಕೂಡ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಇನ್ನೂ ಹೇಳಲಿ, ಇನ್ನೂ ಕೆಟ್ಟದ್ದು ಮಾಡಲಿ ನನಗೆ. ಇನ್ನೂ ಏನೇನಿದೆಯೋ ಇವಾಗ ಸಂಬಂಧಿಕರು ಹೇಳ್ಕೊಡ್ತಾರೆ ಅಲ್ವಾ, ಇನ್ನೂ ಹೇಳ್ಕೊಡಿ ಅವ್ರಿಗೆ. ನಾನು ಹೇಳ್ಕೊಟ್ಟು ಇನ್ನೂ ಜಾಸ್ತಿ ಹೇಳ್ಕೊಡಿ, ನಿಮ್ಗೆ ಪುಣ್ಯ ಬರಲಿ. ನಿಮಗೂ ಅವ್ರಿಗೂ ಇಬ್ಬರಿಗೂ ಪುಣ್ಯ ಬರಲಿ.